ಪ್ರಖ್ಯಾತ ರೋಚಕ ಕಾದಂಬರಿಕಾರ ವಾಸುದೇವಮೂರ್ತಿಯವರ ಹಾವು ಏಣಿ ಆಟ ಕಾದಂಬರಿಯನ್ನ ಓದಿದ ನಂತರ ಒಂದು ಮಾತು ಖಂಡಿತವಾಗಿ ಹೇಳಬಹುದು, ಇದು ಕೇವಲ ಒಂದು ಕೊಲೆ ಕಥೆಯಲ್ಲ. ಈ ಕಾದಂಬರಿಯ ವಿಶೇಷತೆ ಏನೆಂದರೆ ಇದನ್ನು ಮೂಲತಃ ಒಂದು ವೆಬ್ ಸಿರೀಸ್ಗಾಗಿ ಬರೆಯಲಾಗಿತ್ತು. ಕಾರಣಾಂತರಗಳಿಂದ ಅದು ಪೂರ್ಣಗೊಳ್ಳದೆ ನಂತರ ಪುಸ್ತಕ ರೂಪದಲ್ಲಿ ನಮ್ಮ ಮುಂದೆ ಬಂದಿದೆ. ಕತೆ ಆರಂಭವಾಗುವುದು ಡಾಕ್ಟರ್ ಶಶಾಂಕ್ ಕೊಲೆಯಿಂದ. ಮೊದಲಿಗೆ ನೋಡಿದಾಗ ಇದು ಸಾಮಾನ್ಯ ಮರ್ಡರ್ ಮಿಸ್ಟರಿ ಅನಿಸುತ್ತದೆ. ಆದರೆ ಕತೆ ಮುಂದೆ ಸಾಗುತ್ತಿದ್ದಂತೆ ಒಂದೊಂದೇ ಹೊಸ ತಿರುವುಗಳು ಎದುರಾಗುತ್ತವೆ. ಯಾರು ಡಾಕ್ಟರ್ ಶಶಾಂಕ್ನನ್ನು ಕೊಂದರು, ಏಕೆ ಕೊಂದರು, ಒಬ್ಬ ಹೆಂಡತಿಯೇ ತನ್ನ ಗಂಡನನ್ನು ಕೊಲೆ ಮಾಡಿದ್ದಾಳ ಅಥವಾ ಇದರ ಹಿಂದೆ ಇನ್ನೇನಾದರೂ ದೊಡ್ಡ ಕಾರಣವಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ನಾವು ಕಥೆಯೊಳಗೆ ಇನ್ನಷ್ಟು ಆಳಕ್ಕೆ ಹೋಗುತ್ತೇವೆ. ಕಾದಂಬರಿಯ ವಿಶೇಷತೆ ಎಂದರೆ ಕತೆ ಸ್ವಲ್ಪ ನಿಧಾನವಾಯಿತು ಅನ್ನಿಸುವಷ್ಟರಲ್ಲಿ ಲೇಖಕರು ಮತ್ತೊಂದು ಟ್ವಿಸ್ಟ್ ಕೊಟ್ಟು ನಮ್ಮನ್ನು ಬೇರೆ ದಿಕ್ಕಿಗೆ ಕರೆದುಕೊಂಡು ಹೋಗುತ್ತಾರೆ. ವಿಶೇಷವಾಗಿ ಕೋರ್ಟ್ ರೂಮ್ ಸೀನ್ಸ್ ತುಂಬಾ ಪರಿಣಾಮಕಾರಿಯಾಗಿವೆ. ಓದುತ್ತಿರುವಾಗ ಯಾವುದೋ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ನೋಡುತ್ತಿರುವ ಅನುಭವವಾಗುತ್ತದೆ. ಆದರೆ ಈ ಕಥೆಯ ನಿಜವಾದ ಗಂಭೀರತೆ ಆರಂಭವಾಗೋದು ಒಂದು ಕೊಲೆಯ ಹಿಂದೆ ಕೇವಲ ವೈಯಕ್ತಿಕ ದ್ವೇಷವಿಲ್ಲ ಅಂತ ಗೊತ್ತಾದ ಮೇಲೆ. ಹಣ, ಅಧಿಕಾರ, ಫಾರ್ಮಾ ಕಂಪನೀಸ್, ಇಲ್ಲಿಗಲ್ ಕ್ಲಿನಿಕಲ್ ಟ್ರಯಲ್ಸ್, ರಾಜಕೀಯ ಪ್ರಭಾವ ಮತ್ತು ಬಡವರ ಅಸಹಾಯಕತೆ ಇವೆಲ್ಲವೂ ಒಂದೊಂದಾಗಿ ಕಥೆಯೊಳಗೆ ಪ್ರವೇಶಿಸುತ್ತವೆ. ಶ್ರೀಮಂತರು ತಮ್ಮ ಹಣದ ಕೋಟೆಯನ್ನು ಇನ್ನಷ್ಟು ದೊಡ್ಡದಾಗಿಸಿಕೊಳ್ಳಲು ಬಡವರ ಅನಿವಾರ್ಯತೆಯನ್ನ ಹೇಗೆ ಬಳಸಿಕೊಳ್ಳುತ್ತಾರೆ ಎಂಬುದನ್ನು ಕಾದಂಬರಿ ಬಹಳ ಸೂಕ್ಷ್ಮವಾಗಿ ತೋರಿಸುತ್ತದೆ. ಅದರಲ್ಲೂ ಇಲ್ಲಿಗಲ್ ಕ್ಲಿನಿಕಲ್ ಟ್ರಯಲ್ಸ್ ಮತ್ತು ಅದಕ್ಕೆ ಬಲಿಯಾಗುವ ಸಾಮಾನ್ಯ ಜನರ ಪರಿಸ್ಥಿತಿ ಮನಸ್ಸಿಗೆ ನೋವುಂಟು ಮಾಡುತ್ತದೆ. ಇನ್ನೊಂದು ಕಡೆ ಹಣ ಮತ್ತು ಅಧಿಕಾರದ ಮುಂದೆ ನ್ಯಾಯ ವ್ಯವಸ್ಥೆಯೇ ಎಷ್ಟು ಅಸಹಾಯಕವಾಗಬಹುದು ಎಂಬ ಪ್ರಶ್ನೆಯು ಕಾದಂಬರಿ ನಮ್ಮ ಮುಂದೆ ಇಡುತ್ತದೆ. ಕಥೆಯ ಕೊನೆಯ ಭಾಗದಲ್ಲಿ NGOಗಳ ಹೆಸರಿನಲ್ಲಿ ನಡೆಯಬಹುದಾದ ಅನೈತಿಕ ಚಟುವಟಿಕೆಗಳ ಕುರಿತು ಪ್ರಶ್ನೆಗಳು ಮೂಡುತ್ತವೆ. ಈ ಕಾದಂಬರಿಯ ಡಾಕ್ಟರ್ ಶಶಾಂಕ್, ಅನುಷಾ, ಗಿರೀಶ್, ಶಿವಾನಿ, ಇನ್ಸ್ಪೆಕ್ಟರ್ ಸುಬ್ಬಯ್ಯ, ಮಣಿ, ಹರಿಣಿ ಸೇರಿದಂತೆ ಪ್ರತಿಯೊಂದು ಪಾತ್ರವೂ ಕಥೆಯನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತವೆ. ಒಟ್ಟಾರೆಯಾಗಿ ಹೇಳುವುದಾದರೆ ಹಾವು ಏಣಿ ಆಟ ಕೇವಲ ಒಂದು ಮರ್ಡರ್ ಮಿಸ್ಟರಿ ಅಲ್ಲ, ಇದು ಕ್ರೈಮ್, ಸಸ್ಪೆನ್ಸ್, ಕೋರ್ಟ್ ರೂಮ್ ಡ್ರಾಮಾ, ಸೋಷಿಯಲ್ ಇಶ್ಯೂಸ್ ಎಲ್ಲವನ್ನೂ ಒಳಗೊಂಡಿರುವ ಒಂದು ರೋಚಕ ಥ್ರಿಲ್ಲರ್ ಅಂತಲೇ ಹೇಳಬಹುದು. ಪ್ರತಿಯೊಂದು ಪುಟ ತಿರುಗಿಸಿದಾಗಲೂ ಮುಂದೇನಾಗುತ್ತೆ ಎಂಬ ಕುತೂಹಲ ನಿಮ್ಮನ್ನ ಮುಂದಿನ ಪುಟಕ್ಕೆ ಕರೆದೊಯ್ಯುತ್ತದೆ. ನಾನು ಇಲ್ಲಿ ಕಥೆಯ ಎಲ್ಲಾ ವಿವರವನ್ನು ಹೇಳುವುದಿಲ್ಲ, ಯಾಕಂದರೆ ಈ ಕಾದಂಬರಿಯ ನಿಜವಾದ ಥ್ರಿಲ್ಲರ್ ಅನುಭವ ನಿಮಗೆ ಸಿಗಬೇಕಾದರೆ ನೀವೇ ಪುಸ್ತಕವನ್ನ ಓದಬೇಕು. ಮತ್ತೆ ಸಿಗುವ. ಜೈ ಕರ್ನಾಟಕ, ಒಂದೇ ಮಾತರಂ.